ಬಂದಾಗ ಯಾರ ಮಕ್ಕಳಾದ್ರೂ ಆಗ್ಲಿ ಮಕ್ಕಳು ಮಕ್ಕಳೇನೆ. ದಯಮಾಡಿ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಇವರ ವಿರುದ್ಧ ಕಠಿಣವಾದ ಕಾನೂನು ತಗೊಂಡು ಮಕ್ಕಳನ್ನ ನಿಮ್ಮ ವಶಕ್ಕೆ ತಗೋಬೇಕಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ದಯಮಾಡಿ ಈ ಮಂಜು ಲೀಲಾ ಅವರ ಐಡಿನ ಬ್ಲಾಕ್ ಮಾಡ್ಬಿಡಿ ಸರ್. ಲೀಲಾ ಮಂಜು ಕರ್ನಾಟಕದ ನಂಬರ್ 1 ಸೂಪರ್ ಸ್ಟಾರ್ಗಳು. ಇವ್ರ ವಿಚಾರ ಹೇಳೋದೇ ಬೇಡ, ಇಡೀ ಪ್ರಪಂಚಕ್ಕೆ ಬೆಳಕರ್ದ್ಬಿಟ್ಟೈತೆ ಅಂತ ಮುಚ್ಕೊಂಡಿದ್ದೆ. ಆದ್ರೆ ಇವತ್ತು ಸುಮ್ನೆ ಇರಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಹೇಗಾದ್ರೂ ಹಾಳಾಗಿ ಹೋಗ್ಲಿ, ನಮಗ ಅವಶ್ಯಕತೆ ಇಲ್ಲ. ಆ ಮಕ್ಕಳನ್ನ ತೋರ್ಸ್ಕೊಂಡು ಒಂದು ನಾಟಕ ಮಾಡ್ತಾ ಇದ್ದಾರೆ, ಬೀದಿ ನಾಟಕ ಇವ್ರದ್ದು. ಮಕ್ಕಳನ್ನ ಸಾಕಕ್ ಯೋಗ್ಯತೆ ಇಲ್ಲ ಅಂದ್ರೆ ಹುಟ್ಟಿಸ್ಕೊಳಕ್ ಚೆನ್ನಾಗಿತ್ತ? ಕಿತ್ತೋದವ್ರೆ ನಿಮ್ಗೆ. ಅವಳು ಮಕ್ಕಳನ್ನ ಬಿಟ್ಟು ಹೋಗ್ತಾಳೆ, ತಾಯಿ ಆದವಳು. ತಂದೆ ಆದವನು ಸಾಕಾಗ್ತಾ ಇಲ್ಲ ಅಂತಾನೆ. ಯಾಕೆ? ಹೆಂಡತಿ ಹೋಗ್ಬೇಕಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಚೆನ್ನಾಗಿತ್ತ ನಿನಗೆ? ಇರಮ್ಮ ಅಂತ ಹಿಡಿಸ್ಕೊಳಕ್ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದಾರೆ ಕರೆ. ಇವಾಗ ಎಲ್ಲ ಫ್ರೆಂಡ್ಸ್ ಬಂದು ಸಾಕ್ತಾರೆ. ನೀನ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಮಕ್ಕಳನ್ನ ಸಾಗಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಟು ಬಿಡಿ, ಅನಾಥಾಶ್ರಮಕ್ಕೆ ಬಿಡಿ. ಮಕ್ಕಳು ತಲೆ ಎತ್ಕೊಂಡು ಹೆಂಗ್ ಓಡಾಡ್ತಾರೆ ರೋಡ್ಗಳಲ್ಲಿ. ಇವ್ರ ಅಪ್ಪನೇ ಕಣೋ ಅವನು, ಇವ್ರ ಅಮ್ಮ ಅದೇ ಅವ್ನ ಹಿಂದೆ ಓಡೋಗಿದ್ಲಲ್ಲ ತಿರ್ಗಾ ಓಡೋಗೋಳಂತೆ. ಇವ್ರ ಅಪ್ಪ ಯಾವಾಗ್ಲೂ ಬಾಯಿ ಬಡ್ಕೋತಾನೆ ಕಣೋ, ಅವ್ರ ಮಗನೇ ಕಣೋ ಇವನು ಅಂತ ಇವ್ರ ಮಕ್ಕಳು ಪ್ರತಿ ದಿನ ತಲೆ ತಗ್ಸಂಗ್ ಆಗ್ತಾ ಇದೆ. ನಿಮ್ಮಂತವ್ರ ಹೊಟ್ಟೆಲ್ ಹುಟ್ಟಿದ ತಪ್ಪುಗೆ ಮಕ್ಕಳು ಸಾಯೋ ಪರಿಸ್ಥಿತಿಗೆ ತಂದು ಹಾಕ್ಬಿಡ್ತೀರಾ. ದಯವಿಟ್ಟು ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಈ ಮಕ್ಳಿಗೊಂದು ದಾರಿ ತೋರಿಸಿ. ಈ ತಂದೆ ತಾಯಿ ಈ ಮಕ್ಕಳನ್ನ ಬದುಕ್ಸಲ್ಲ. 100ಕ್ಕೆ 100 ಹೇಳ್ತೀನಿ. ಮಕ್ಳಿಗೆ ಏನಾದ್ರೂ ಒಂದು ಅಪಾಯ ಮಾಡೇ ಮಾಡ್ತಾರೆ. ಇವರು ತಂದೆ ತಾಯಿ ಆಗಕ್ಕೆ ಲಾಯಕ್ಕೆ ಇಲ್ಲ. ದಯವಿಟ್ಟು ಈ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಈ ಮಕ್ಳಿಗೊಂದು ದಾರಿ ತೋರಿಸಬೇಕು. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅವರೇ ದಯವಿಟ್ಟು ಇಂತ ಕೆಟ್ಟ ಕೆಟ್ಟ ಸಂದೇಶನ ಸಮಾಜಕ್ಕೆ ಕೊಡ್ತಾ ಇರೋರ್ ವಿರುದ್ಧ ದಯವಿಟ್ಟು ಕ್ರಮ ತಗೊಂಡ್ಬಿಟ್ಟು ಇವ್ರ ಟಿಕಾಬಾಯಿನ ಮುಚ್ಚಿಸ್ಬಿಡಿ ದಯಮಾಡಿ. ಅಮ್ಮ ಎಲ್ಲಿದ್ಯಾ ಬಾ ಅಮ್ಮ, ನಾನು ತುಂಬಾ ಹುಷಾರಿಲ್ಲ. ಸ್ಕೂಲ್ಗೂ ಹೋಗಿಲ್ಲ ಏನಿಲ್ಲ ಅಮ್ಮ, ನಾನು ಹುಷಾರಿಲ್ಲ. ಬಂದು ಕರ್ಕೊಂಡು ಹೋಗಮ್ಮ. ಬ್ಯಾಗ್ ಕೂಡ ಇಲ್ಲ ಇದೆ ನೋಡಮ್ಮ. ಅವ್ರ ಸ್ಕೂಲ್ ಕೂಡ ಹೋಗಿಲ್ಲ, ತುಂಬಾ ಹುಷಾರಿಲ್ಲ. ಎಲ್ಲೇ ಇರು ನಿನ್ ಮಗನ್ ಬಂದು ಕರ್ಕೊಂಡು ಹೋಗು. ದೊಡ್ಡವನು ಅಳ್ತಾ ಇದ್ದಾನೆ, ಅರ್ಥ ಆಯ್ತಾ? ನನಗೂ ತುಂಬಾ ಇದೆ, ನೋವಿದೆ. ನಿನ್ ಮಗನ್ ತುಂಬಾ ಹುಷಾರಿಲ್ಲ ನೋಡಿ. ಎಲ್ಲ ತಗೊಂಬಂದು ಹಾಕಿದಿರಿ ಅಂತಾನು ಕಟ್ಸಿ, ನೀವು ಹುಷಾರಿಲ್ಲ. ಬಂದು ಕರ್ಕೊಂಡು ಹೋಗಮ್ಮ. ಸ್ಕೂಲ್ಗೂ ಹೋಗ್ತಾ ಇಲ್ಲ, ನನಗೂ ಹುಷಾರಿಲ್ಲ ಅಮ್ಮ ಅಂತ ಎಲ್ಲ ಕಟ್ಟಿಸ್ಕೊಂಡ್ ಬಂದಿದ್ದೀವಿ ನೆನ್ನೆ. ಬಂದು ಕರ್ಕೊಂಡು ಹೋಗಮ್ಮ ಎಲ್ಲ ಇದನ್ನು. ಮಜಾ ಅಂತನಲ್ಲ ಶಿಲ್ಪ, ಕರ್ಕೊಂಡು ಮಜಾ ಮಾಡಿ. ಅಲ್ಲಯ್ಯ, ನಮ್ಮೂರ್ ಕಡೆ ಬೆಕ್ಕಿಗೂ ಮೀಸೆ ಇದೆ ಶಿಲ್ಪ. ಮೀಸೆ ಇದ್ದವರೆಲ್ಲರೂ ಗಂಡಸರಲ್ಲ. ಆಧಾರ್ ಕಾರ್ಡ್ ನಲ್ಲಿ ಮಂಜುನಾಥ್ ಅಂತ ಹೆಸರಿದ್ದ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ನಾನು ಹಿಂಗೆ ಹೇಳ್ತಾ ಇದ್ದೀನಿ, ಈ ವಾಕ್ಯಗಳು ವಿವಾದ ಆದ್ರೂ ಪರವಾಗಿಲ್ಲ. ಸ್ವಂತ ಹೆಂಡತಿಯ ವಿಡಿಯೋ ಮಾಡಿದ್ದಲ್ಲದೆ, ಆ ಹೆಂಡತಿಯ ತೇಜೋವಧೆ ಮಾಡಿದ್ದಲ್ಲದೆ, ಆ ಹೆಂಡತಿಯ ಖಾಸಗಿ ವಿಚಾರವನ್ನ ಸಾರ್ವಜನಿಕವಾಗಿ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವೇನು ಮಂಜುನಾಥ್? ನಿಮ್ಮ ಹೆಂಗಾರ ಮಾಡ್ಕೊಂಡು ಸಾಯಿರಿ. 3 ಮಕ್ಳು ಉಡ್ಸಿದಿರ ತಾನೆ. ಆ 3 ಮಕ್ಳಿಗೆ ಲೈಫ್ ಕಟ್ಕೊಳ್ಳೋಕೋಸ್ಕರನಾದ್ರೂ ಬೇವರ್ಸಿಗಳ ಹಿಂಗೆಲ್ಲ ಕೊಚ್ಚಗೊಳ್ತಾರ ಆಡೋದ್ ಬಿಟ್ಬಿಟ್ಟು ಸ್ವಲ್ಪ ನಿಯತ್ತಾಗಿ ಬದುಕದ್ ಕಲೀರಿ. ನಾಳೆ ದಿವಸ ನಿನ್ಗೊಬ್ಳು ಹೆಣ್ಮಗ್ಳು ಅವಳೆ, ನಿನ್ ಮಗಳನ್ನ ಯಾರು ತಕೊಂಡೋಯ್ತಾರ ಅನ್ಕೊಂಡಿದ್ಯಾ? ನಿನ್ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಮಾತಾಡ್ತಾರ ಗೊತ್ತಾ? ಬೀದಿಲ್ ಮಾತಾಡ್ತವ್ರೆ, ನನ್ ಚಿನ್ನ ಹೇಳಕತ್ತೀನಿ ಎಂದು, ನನ್ನ ಅದನ್ನ ಹೇಳಕತ್ತೀನಿ ಎಂದು ಅನ್ನೋದು, ಅವ್ನ್ ವಿಡಿಯೋ ಮಾಡಾಕೋದು, ಇವ್ರ ಬಂದ್ ಸಂಧ್ಯಾ ಅವರು ಇದ್ ಮಾಡೋದು ಬೇಕಾವೆಲ್ಲ ನಿಮ್ಗಳಿಗೆ ಬೇಕೇನ್ರ? ಮುಚ್ಕೊಂಡು ಮರ್ಯಾದಿಂದ ಮಾನ ಮರ್ಯಾದೆ ಇತ್ತು ಅನ್ನೋದಾದ್ರೆ ಮರ್ಯಾದಿಂದ ತೂಕ ತಕ್ಕಂದು ಗೌರವದಿಂದ ನೀವು ಇನ್ಸ್ಟಾಗ್ರಾಮ್ ಮಾಡ್ಲೇಬೇಕಾ? ಎಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಕ್ಕಾಗುತ್ತಾ? ನಿಮ್ ಕೈ ತಾಕತ್ತಿದ್ಯಾ? ಎಂಟರ್ಟೈನ್ಮೆಂಟ್ ಕೊಡಿ, ಇಲ್ಲ ಬೇರೆದ್ರ ಬಗ್ಗೆ ಮಾತಾಡಿ. ಅದನ್ ಬಿಟ್ಟು ನಿಮ್ ದರಿದ್ರ ಪರ್ಸನಲ್ ಲೈಫ್ ತಂದು ಹಾಕ್ಬೇಡಿ. ಇವತ್ತು ನಿಮ್ ಬೇವರ್ಸಿ ಜೀವನಗಳಿಗೆ ಇಷ್ಟು ವಯಸ್ಸಾಗಿರೋರಿಗೆ ನಿಮ್ಗೆ ಜೀವನ ಬೇಕು ಅಂತ ಈ ಲೆವೆಲ್ಗೆ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹೊಡೆದಾಡ್ಕೊಂಡು ವಿಡಿಯೋಗಳು ಹಾಕ್ತಿರಲ್ಲ. ಮುಂದೆ ನಿಮ್ ಮಕ್ಳುಗಳ ಭವಿಷ್ಯ ನೋಡ್ರಿ. ಅದನ್ ಬಿಟ್ಬಿಟ್ಟು ಯಾಕೆ ಲಫಂಗಗಳ ತರ ಆಡ್ತೀರಾ? ಸ್ವಲ್ಪ ತಲೆ ಸೆನ್ಸ್ ಇಟ್ಕೊಂಡು ಮಾತಾಡೋದ್ ಕಲೀರಿ. ಅದನ್ ಬಿಟ್ಬಿಟ್ಟು ಬನ್ನಿ ಮೇಡಮ್ ವಿಡಿಯೋ ಆಯ್ತಾ ಇದೆ ಅಂತ ಕರೆದು ಮಾತಾಡ್ಸೋದಲ್ಲ. ನಾಳೆ ದಿನ ಇಕ್ತರ ಬಗ್ನಿಗೂಟ ತಿರ್ಯಾಕ ನಿನ್ಗೆನೆ ಏನ್ ಹೇಳ್ದೆ ಜ್ಯೋತಿ ಅಂತ ಕೇಳ್ಕೊ. ಒಂದಲ್ಲ ಒಂದ್ ದಿವಸ ನಿನ್ ಗತಿ ಶೀಘ್ರದಲ್ಲಿ ತಿರುಗ್ ಬಾಳ ಸಂಧ್ಯಾ ಅವ್ರು ಆಗಿಲ್ಲ ಅಂದ್ರೆ ಕೇಳ್ಕೊಳ ನಾನು ಏನ್ ಹೇಳ್ತೀನಿ ಅನ್ನೋದನ್ನ, ಸರಿನಾ? ಓವರ್ ಆಗಿ ನನ್ಗೆ ಮಾತಾಡಬಾರ್ದು, ಆ ಲೆವೆಲ್ ಮಾತು ಬರ್ತಾ ಇದೆ. ಯಾಕಪ್ಪ ನಾನು ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ ಮನೇಲಿ ಒಂದ್ ಹೆಣ್ಮಗು ನೋಡ್ದೆ ನಾನು, ನೀನು ಹೇಳಕತ್ತಿ ನಿಗ್ರೋಯ್ತೀನಿ ಅಂತ ಹೇಳ್ಬೇಕಿದ್ರೆ ನಿನ್ ಗಂಡ ವಿಡಿಯೋ ಮಾಡಿರ್ಬೇಕಾರೆ ಹುಡುಗಿ ನಿನ್ ಪಕ್ಕ ಕುತ್ಕೊಂಡು ಅಮ್ಮ ಅಮ್ಮ ಅಂತಿತ್ತಲ್ಲ, ಆ ಹೆಣ್ಮಗ ನೋಡಿದಾಗ ಅಯ್ಯೋ ಅನಿಸ್ತು ನನ್ಗೆ. ಯಾವತ್ತೇ ಆದ್ರೂ ಅದೇನ ಹೇಳ್ತಾರೆ ಗೊತ್ತಾ? ನೂಲ್ನಂತೆ ಸೀರೆ, ತಾಯಿ ಅಂತೆ ಮಗಳು ಅಂತ. ಆ ತರ ಬಂದ್ಬಿಡುತ್ತೆ ನಿನ್ ಮಗಳಿಗೆ ಕ್ಯಾಟಗರಿ ಹೆಸರು, ಸರಿನಾ? ನಿಮ್ಮ ಅಮ್ಮನೇ ಹಿಂಗ ಓಡಾಗಿದ್ಲು, ನೀನ್ ಇನ್ನಂಗ್ ಓಡೈತಿ ಅಂತ ನಿನ್ ಮಗಳಿಗೆ ಏನು ಲೈಫ್ ಇಲ್ದೆ ಹೋಗುತ್ತೆ. ಸ್ವಲ್ಪ ತಲೆ ಸೆನ್ಸ್ ಇಟ್ಕೊಂಡು ಬೇವರ್ಸಿ ಕರೆಕ್ಟ್ ಆಗಿ ಜೀವನ ಮಾಡು ಗಂಡನ ಜೊತೆಲಿ. ಅದನ್ನ ಬಿಟ್ಟು ಸಾಯಕ್ ಹೋದಳಂತೆ. ನೀನೇ ತಾನೇ ಓಡಾಗಿದ್ದು, ಗಂಡ ಏನೋ ಅಂದ ಅಂತ ಅಂದ್ಬಿಟ್ಟು ಓಡಾಗಿದ್ದು ತಾನೇ. ನೀವುಗಳ ಮಾಧ್ಯಮದ ಮುಂದೆಗಡೆ ಕುತ್ಕೊಂಡು ನಾಟಕ ಆಡ್ಕೊಂಡು ಇದ್ ಮಾಡಿದ್ದು. ನೀವು ಬಂದು ಮಾಧ್ಯಮದ ಮುಂದೆಗಡೆ ಕುತ್ಕೊಂಡಿಲ್ಲ ಅಂದಿದ್ರೆ ನಿನ್ ತಕೊಂಡು ಯಾವನ ಅವ್ನು ಅಷ್ಟು ಗೊತ್ತಿರ್ಲಿಲ್ವಾ? ಶಾಂತಂ ಪಾಪಂ ಮಾಡ್ತಾರ ಅವನ್ಗೆ.
ಅವ್ನ್ಗೆ ಯಾವ್ದು ಸ್ಟೋರಿಗಳೇ ಸಿಗ್ತಾ ಇರ್ಲಿಲ್ವಾ? ಬೇಕಾದ ಸ್ಟೋರಿ ಸಿಗುತ್ತೆ, ಬೆಳಿಗ್ಗೆಯಿಂದ ಸಂಜೆ ತಕಂಟ ಬೇಕಾದಷ್ಟು ಕೆಲಸ ಇರುತ್ತೆ ಅವ್ರಿಗೂನು. ನಿನ್ ವಿಷಯ ತಕೊಂಡ್ ಏನ್ TRP ತಗೊಳಲ್ಲ. ನಿನ್ ಹೇಳು ವಿಷಯ ಹಾಕೊಂಡ್ ಇಟ್ಕೊಂಡ TRP ಅವನಮ್ಮನ್ ತಿತ್ಕೊಂಡು ಹೊಂಟಾಗ್ಬಿಟ್ಟಿರುತ್ತೆ ಕಲರ್ಸ್ ಕನ್ನಡದಲ್ಲಿ. ಬಿಗ್ ಬಾಸ್ ಕಿನ್ನ ಜಾಸ್ತಿ ನಿನ್ ವಿಡಿಯೋನೇ ಓಡ್ಬಿಟ್ಟಿರುತ್ತೆ ಅನ್ಕೊಂಡಿರ್ತೀಯ ಅಲ್ವಾ? ತಲೆಲ್ಲ ಅಂತ ಟ್ರಿಗರ್ ಎಲ್ಲ ಇಟ್ಕೋಬೇಡ, ಕಮ್ಮಿ ಮಾಡ್ಕೋ ಅವೆಲ್ಲನೇ. ಒಬ್ಳು ಹೆಣ್ಮಗ್ಳಿದಾಳೆ, ತಗ್ಗಿ ಬಗ್ಗಿ ಬಾಳು, ಯಾಕೆಂದ್ರೆ ನಿನ್ ಜೀವನ ಮುಗೀತು, ಸಾಕಷ್ಟು ವಯಸ್ಸಾಗೈತೆ, ಸರಿನಾ? ಮುಂದೆ ನಮ್ ಲೈಫ್ ಏನು, ನಮ್ಮ ಮಕ್ಳು ಲೈಫ್ ಏನು ಅನ್ನೋದ್ರಲ್ಲಿ ಬಾಳಾಟ ಮಾಡ್ಕೊಂಡು ಹೋಗು. ನಾಲ್ಕು ಒಳ್ಳೆ ಮಾತು ಹೇಳ್ಬೇಕು ಅನ್ನಿಸ್ತು, ಹೇಳಿದೀನಿ. ಕೇಳೋದು ಬಿಡೋದು ನಿನಗ್ ಸೇರದ್ದು. ಇವ್ರ ಮನೇಲಿ ನಡೆಯೋ ಪ್ರತಿಯೊಂದು ಜಗಳನ ಇವ್ರ ವಿಡಿಯೋ ಮಾಡಿ ಪಬ್ಲಿಕ್ ತೋರಿಸ್ಲೇಬೇಕು. ಹೋಯ್ತಾಳೆ ರೂಟ್ ಸುತ್ತಕ್ ಹೋಗ್ಲಿ, ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಗೊತ್ತಿರೋದು ಇದೇನೋ ಫೋನ್ ಇಟ್ಕೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು, ಏನು ಹೆಂಡತಿಗೆ ಟಾರ್ಚರ್ ಕೊಡೋದು, ಹೋಗಿ ನ್ಯೂಸ್ಗಳಲ್ಲಿ ಕೂತ್ಕೊಳ್ಳೋದು, ಕೈ ಕಾಲು ಇಟ್ಕೊಂಡು ನಾಟಕಗಳು ಮಾಡ್ಕೊಂಡು ಕರ್ಕೊ ಬರೋದು, ಬರೀ ಇದೆ ನೀನು ಗೊತ್ತಿರೋದು. ಈ ಮಾತುಗಳನ್ನ ಆಡಿದ ಪುಣ್ಯಾತ್ಮ ಬೇರೆ ಯಾರು ಅಲ್ಲ, ನಿಮಗ್ ಗೊತ್ತೇ ಇರ್ಬೋದಲ್ಲ, ಈ ಮಂಜುಲೀಲಾ ರಾಧಾ ಅಂತ. ನೋಡಿದ್ರಲ್ವಾ ವಿಡಿಯೋದಲ್ಲಿ ಮಾಡಿರೋ ಪದ ಬಳಕೆನ? ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಮ್ ನ್ಯೂಸ್ ಚಾನೆಲ್ಗಳು, ಮೀಡಿಯಾದವರು. ಈ ಮಂಜು ಅನ್ನಯ್ಯಪ್ಪಂಗೆ ಈ ತರ ಎಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ರಂಪಾಟ ಮಾಡಿದ್ರೆ ನ್ಯೂಸ್ ಚಾನೆಲ್ ಅವರು ಮತ್ತೆ ಬಂದು ನನಗೆ ಮೈಕ್ ಹಿಡಿತಾರೆ, ಅವಾಗ ನಾನು ಇನ್ನೂ ಸೀನ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದು ಥಾಟ್ ತಲೆಯಲ್ಲಿ. ಈ ಹೋಪ್ಸ್ ಕೊಟ್ಟಿದ್ದು ನ್ಯೂಸ್ ಚಾನೆಲ್ ಅವರೇ ಅಲ್ವಾ? ಯಾವ್ದೋ ಸಣ್ಣ ಪುಟ್ಟ ಜಗಳಕ್ಕೆಲ್ಲ ಹೋಗಿ ಮೈಕ್ ಹಿಡಿದು ಅದನ್ನ ದೊಡ್ಡ ಇಶ್ಯೂ ಮಾಡಿ, ನೋಡಪ್ಪ ಮಂಜಣ್ಣ, ನಿನಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನೀನು ನಿನ್ ಹೆಂಡತಿಗ ಐಸ್ ಕ್ರೀಮ್ ತಿನ್ಸ್ತಿದ್ದನ್ನ ಝೂಮ್ ಹಾಕಿ ತೋರ್ಸಿದ್ರಲ್ಲ ನ್ಯೂಸ್ ಚಾನಲ್ ಅವರು, ಆ ನ್ಯೂಸ್ ಚಾನಲ್ಗೋ, ಅಥವಾ ನಿನಗೆ ಮದ್ವೆ ಮಾಡಿಸಿದ್ರಲ್ಲ ಆ ನ್ಯೂಸ್ ಚಾನಲ್ಗೋ ಹೋಗಿ ಕೂತ್ಕೊಬಿಡು, ಚಿನ್ನು ಬಂದ್ಬಿಡು ಚಿನ್ನು ಅಂತ. ಅವರು ನಿನ್ ಜೀವನನ ಸರಿ ಮಾಡಿ ನಿಮ್ಮಿಬ್ಬರನ್ನು ಮತ್ತೆ ಒಂದ್ ಮಾಡಿ ಈ ಸರಿ ಜೋರಾಗಿ ಚಾಪ್ರ ಗಿಪ್ರ ಎಲ್ಲ ಹಾಕ್ಸಿ ಮದ್ವೆ ಮಾಡಿಸ್ತಾರೆ, ಸರಿನಾ? ದಯವಿಟ್ಟು ಈ ತರಹ ನಿಮ್ಮ ತುಕಾಲಿ ಪರ್ಸನಲ್ ಮ್ಯಾಟರ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಂದು ಹಾಕಿ ಜನರನ್ನ ಮಾನಸಿಕ ಖಿನ್ನತೆಗೆ ಒಳಗಾಗೋ ತರ ಮಾಡ್ಬೇಡಿ. ನೋಡಿ, ಅವ್ರು ಯಾರೋ ನ್ಯೂಸ್ ಚಾನಲ್ ಅವ್ರು ಎಲ್ಲಿದ್ದೀರಾ, ಬೇಗ ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಸಮಸ್ಯೆಗೆ ಸೊಲ್ಯೂಷನ್ ಕೊಡಕ್ ಹೋಗ್ಬಿಡಿ. ಹಲೋ, ನಮ್ಮ ಹೆಂಗಸರ್ಗಳು ಕೊಡಿ. ಹಲೋ, ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದೀನಮ್ಮ, ಅಲ್ಲಿ ಕೆಳಗಡೆ ಬಾ, ಮಕ್ಕಳನ್ನ ಕರ್ಕೊಂಡು ಹೋಗು. ನಾನೇನು ಕರ್ಕೊಂಡು ಹೋಗ್ಲಿ? 14-18 ವರ್ಷದವರೆಗೂ ಮಕ್ಕಳು ನಿನ್ನ ಹತ್ರನೇ ಇರ್ಬೇಕಂತೆ, ಆತರ ರೂಲ್ಸ್ ಐತೆ. ನನ್ ಚಿಕ್ಕ ಮಗನ್ ಕಳ್ಸು, ನಾನು ಕರ್ಕೊಂತೀನಿ. ನನ್ ದೊಡ್ಡ ಮಗನ್ ಸಾಕಕ್ ನಾನ್ ರೆಡಿ ಆಗಿಲ್ಲ. ನಾನ್ ಹೇಳ್ದು ನೀನ್ ಹೇಳೋದಿಲ್ಲ ನಾನ್ ಕೇಳಕ್ ಆಗಲ್ಲ. ನಿನ್ ಮಾತ್ ನಾನ್ ಯಾಕೆ ಕೇಳ್ಬೇಕು? ಏನೋ ನಿನ್ ದೊಡ್ಡ ಮಗನ್ ನೀನ್ ಇಟ್ಕೊಂಡು ನನ್ ಚಿಕ್ಕ ಮಗನ್ ಕಳ್ಸು, ನಾನ್ ಸಾಕೊಂತೀನಿ. ಆ ರೂಲ್ಸ್ ಇಲ್ಲ, ಅವಳನ್ನು ಕೊಟ್ಬಿಡು. ಮತ್ತೆ ಈ ಕರ್ಕೊಳ್ಳ ಇವಳನ್ನು, ಇವ್ರನ್ನು ಕರ್ಕೋ. ಮತ್ತೆ ಯಾಕೆ ಈ ತರ ಮತ್ತೆ? ನೀನು ಹೋಗಿದ್ಯಲ್ಲ, ನೀನ್ ಸಾಕ್ ನೋಡ, ನಿನ್ ಕೆಪಾಸಿಟಿ ಇದ್ರೆ ನೀನ್ ಸಾಕ್ ನೋಡು, ಗೊತ್ತಾಗುತ್ತೆ ನಿನ್ಗೆ. ನಾನ್ ಗಂಡ್ಸ ಎಲ್ಲ ಬಿಡು, ನೀನ್ ಸಾಕ್ ನೋಡು, ನೀನ್ ಸಾಕ್ ನೋಡು, ನೀನ್ ಸಾಕ್ ನೋಡು, ಅವನ ಜೊತೆ ಇದ್ದು ಸಾಕ್ ನೋಡು, ನಿನ್ಗೆ ಆಗುತ್ತೆ, ಗೊತ್ತಾಗುತ್ತೆ. ದೊಡ್ಡ ಮಗನ್ ನಾನ್ ನೋಡ್ಕೊಳಲ್ಲ, ನೀನ್ ನೋಡ್ಕೊ, ನನ್ ಚಿಕ್ಕ ಮಗನ್ ಸಾಕೊಂತೀನಿ ಅಷ್ಟೇ. ನೀನ್ ಹೇಳ್ದಂಗೆಲ್ಲ ರೂಲ್ಸ್ ಗಳು ನಾನ್ ಕೇಳಕ್ ಆಗಲ್ಲ. ನೀನ್ ಯಾರು ಅಷ್ಟಕ್ಕೂ ನನ್ಗೆ ರೂಲ್ಸ್ ಗಳು ಹಾಕೋದಕ್ಕೆ? ಗಂಡ ಕಣೆ, ನಿನ್ ಗಂಡ. ಯಾ ಗಂಡನೂ ಇಲ್ಲ, ಏನು ಇಲ್ಲ, ಯಾವ ನನ್ಗೇನ್ ಗೊತ್ತು? ಗಂಡ ನಾನು, ನಿನ್ ಗಂಡ ನಾನು, ಬೇರೆ ಯಾರಲ್ಲ. ಫೋನ್ ಮಾಡಿದ್ದೆ ಅಷ್ಟೇ ಹೇಳು, ನೀನ್ ಜಾಸ್ತಿ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದೀನಿ, ಕೆಳಗಡೆ ಬಾ, ಮಕ್ಕಳನ್ನ ಕರ್ಕೊಂಡು ಹೋಯ್ತಾ ಇರು. ನಿನ್ನ ಹತ್ರ ನನ್ ಮಾತುಕತೆ ಇಲ್ಲ, ನಿನ್ಗೂ ನನ್ನ ಮಾತುಕತೆನೇ ಇಲ್ಲ. ಚಿಕ್ಕ ಮಗ ಅಲ್ಲ ಕಣೆ ನೀನೆ, ಅವನು ನಿನ್ನೆ ಎತ್ತಿರೋದು ಅವನ್ನ, ದೊಡ್ಡವನು. ಏನು ಹೇಳಕ್ ಬರ್ಬೇಡ ಪಾಪ. ನೀನು ಮಕ್ಕಳು ನನ್ನ ಎದೆ ಮೇಲೆ ಹಾಕ್ಬಿಟ್ಟು ನೀನ್ ರಾಜಾ ರೋಷವಾಗಿ ಆರಾಮಾಗಿ ಇವಾಗ ಅವನ ಜೊತೆ ಸುಖ ತಗೊಂಡಿದ್ಯಲ್ಲ, ಆತರ ಅಲ್ಲ. ಮಕ್ಕಳು ಸಾಕು ನೋಡು, ಗೊತ್ತಾಗುತ್ತೆ. ಜಾಸ್ತಿ ಮಾತಾಡ್ಬೇಡುವ ನೀನು. ಬಾರೆ ಕೆಳಗಡೆ ನೀನು, ಫೋನ್ ಇಕ್ಕೋ ನೀನು. ಪಂಚಾಯತಿ ಮಾಡ್ತೀನಿ ಅಂದಲ್ಲ, ಮಾಡು ನ್ಯಾಯ ಪಂಚಾಯತಿ, ಮಾತಾಡೋಣ. ನೀನು ಮರ್ಯಾದೆ ಕೊಡ್ತಾ ಇದೀನಿ, ಮರ್ಯಾದೆ ಕೊಡು. ಅವೆಲ್ಲ ಹೇಳ್ಬೇಡ. ಏನ್ ಮಾತು ನನ್ಗೆ ಮೆಂಟಲ್ ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಇರ್ಬೋದಾಯ್ತು. ನನಗೆ ಆವಾಜ್ ಹಾಕೊಂಡು ಹೋದೆ ಅಷ್ಟೇ. ನಿನ್ ಋಣ ಇಷ್ಟಿಗೆ ಮುಗಿತು ಅನ್ಕೊಳ್ಳಿಲ್ಲ. ನಿನ್ಗೂ ನನಗೂ ಋಣನೇ ಇಲ್ಲ. ಬರೋ ತಿಂಗಳು 16ನೇ ತಾರೀಕು ನಾನು ಮದ್ವೆ ಆಯ್ತಾ ಇದೀನಿ. ಮದ್ವೆ ಆಯ್ತಾ ಇದೀನಮ್ಮ. ನನ್ ತಂಟೆಗೆ ನೀನ್ ಬರ್ಬೇಡ, ನಿನ್ ತಂಟೆಗೆ ನಾನ್ ಬರಲ್ಲ. ನೀನ್ ನನ್ಗೆ ಡೈವರ್ಸ್ ಅಂತೂ ನೀನ್ ಕೊಡ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ನೀನ್ ಫಸ್ಟ್ನೇ ಗಂಡ ಕೊಡ್ತೀಯೋ ಇಲ್ಲ ನನಗೆ ಕೊಡ್ತೀಯ ಡೈವರ್ಸ್ ಗೊತ್ತಿಲ್ಲ. ಅರ್ಥ ಆಯ್ತಾ? ಯಾರನ್ನ ನಮ್ ಲಾಯರ್ ಹತ್ರ ಮಾತಾಡಿದೀನಿ. ನಮ್ ಲಾಯರ್ ಏನ್ ಹೇಳಿದಾರೆ, ಮದುವೆ ಆಗು ಅಂತ ಹೇಳಿದಾರೆ. ಫಸ್ಟ್ನೇ ಗಂಡನ್ ಕೊಟ್ಬಿಟ್ಟು ನಿನ್ನ ಹತ್ರ ಬರ್ಬೇಕಂತ. ನನಗೂ ನಿನ್ಗೂ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ನಾನ್ ಮದ್ವೆ ಆಗೋದಂತೂ ನಿಜ, ನಮ್ಮ ಬೇಜಾರಂತೂ ಮಾಡ್ಕೊಂಡ್ಬಿಡಲಿಲ್ಲ. ಅರ್ಥ ಆಯ್ತಾ? ಬರೋ ತಿಂಗಳು 16ನೇ ತಾರೀಕು ನನಗೆ ಯಾರನ್ನ ನನ್ಗೂ ನೋಡ್ಕೊಳ್ಳೋರು ಬೇಕಮ್ಮ, ನನ್ನ ಮಕ್ಕಳಿಗೂ ನೋಡ್ಕೊಳ್ಳೋರು ಬೇಕು. ಅರ್ಥ ಆಯ್ತಾ? ನಿನ್ ಪಾಡ್ ನೀನ್ ಓದೆ. ಅರ್ಥ ಆಯ್ತಾ? ನನಗೂ ನನ್ನ ಮಕ್ಕಳಿಗೆ ಯಾರನ್ನ ನೋಡ್ಕೊಳ್ಳೋ ಒಬ್ರು ಬೇಕು. ನಾನು ನೋಡಿದೀನಿ. ಎಲ್ಲ ದೊಡ್ಡವ್ರನ್ನ ಕರ್ಕೊಂಡೋಗಿ ಮದ್ವೆ ಆಯ್ತೀನಿ. ನಮ್ ಬರೋ ತಿಂಗಳು 16ನೇ ತಾರೀಕು ಗಣೇಶನ ದೇವಸ್ಥಾನದಲ್ಲಿ ಮದ್ವೆ ಆಯ್ತೀನಿ. ಯಾವ್ದೋ ಮೂಡಲ್ಲಿ ಎದ್ದಿರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ. ತಡಿಯಪ್ಪ ಒಂಚೂರು ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ಬರೋಣ. ಯಾರಾದ್ರೂ ಮೆಸೇಜ್ ಹಾಕಿರ್ತಾರೆ, ನಾ ಕಷ್ಟ ಸುಖ ಕೇಳ್ಕೊಂಡು, ಇಲ್ಲ ಅಭಿಮಾನಿಗಳು ಬೈದ್ ಮೆಸೇಜ್ ಹಾಕಿರ್ತಾರೆ. ನಾನು ಈ ಪೀಡೆಗಳದೊಂದು ಕಾಟ. ಬನ್ನಿ ಈ ಪೀಡೆ ಒಂದ್ ವಿಡಿಯೋ ಹಾಕ್ತೀನಿ ನೋಡಿ. ನನ್ನ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಕೊಡಿದ್ಲು, ಯಾಕೆಲ್ಲ ಏನ್ ಬಂದಿಲ್ಲ. ವಿಡಿಯೋ ಮಾಡ್ಬೇಡ, ಸುಮ್ಮನೆ ಇರಲಿಲ್ಲ. ವಿಡಿಯೋ ಮಾಡ್ಬೇಡ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಬೇಡ ನೀನ್ ನನ್ಗೆ. ಏನ್ ಜೊತೆ ಬಿಟ್ಟು
ಹೇಳಿಲ್ಲ ನಿಂಗೆ. ಅಂತ ಪಾಪ ಅವ್ರು ಯಾರು ಸ್ಟೋರಿ ಹಾಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತು. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದು, ನೀನ್ ಹಂಗೆ ಮಾಡ್ತೀನಿ ನನಗೆ ಗೊತ್ತು. ಹೇಳಿ ಸುಮ್ನೆ ಇರು. ಪರವಾಗಿಲ್ಲ, ನನ್ನ ಮನೆ ಮನೆಗೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಆಯ್ತು ಬಿಡ. ಹೋಗತ್ತು. ಅಲ್ಲ ಆಗೆಲ್ಲ ಬಕ್ರ ಮಾಡೋದಾಯ್ತು, ಜನಗಳನ್ನ ಬಂದು ಫಾಲೋವರ್ಸ್ ಮಾಡ್ಕೊಂಡದ್ದಾಯ್ತು, ಪ್ರಮೋಷನ್ಗಳು ಮಾಡಿದ್ದು ಆಯ್ತು, ಶಾಂತಂ ಪಾಪ ಮೇಲೂ ಬಂದಾಯ್ತು ನಿಮ್ ಸ್ಟೋರಿ. ಇನ್ನೇನ್ ಆಗ್ಬೇಕಾಗಿದ್ದು? ಜನಗಳನ್ನ ಇನ್ನ ಬಕ್ರ ಮಾಡ್ತಾ ಇದೀರಿ ಇಬ್ರು ಸೇರ್ಕೊಂಡು ನೀವು. ಹಾ, ನಿಮ್ಗೆ ಮೊದ್ಲು ಜನಗಳಿಗೆ ಹೇಳ್ಬೇಕು ಏನಂತ ಗೊತ್ತಾ? ಇಂತ ಕಚಡ ನಾಯಿಗಳನ್ನ ಫಾಲೋ ಮಾಡ್ತಿರಲ್ಲ, ಇಂತ ಕಚಡ ನಾಯಿಗಳಿಗೆ ಏನಾದ್ರು ತಕೊಂಡ್ ಹೊಡಿಬೇಕು ಅಂತ. ಇವ್ರ ಮನೆ ತೇವಳ್ಗಳನ್ನ ಇವ್ರ ಮನೇಲಿ ಇಟ್ಕೋಬೇಕು. ಅದನ್ನ ವಿಡಿಯೋ ಮಾಡ್ಕೊ. ಚಿನ್ನು ನೀನ್ ಹೋಗ್ಬಿಡ್ತೀಯ, ಚಿನ್ನು ಬಾ ಚಿನ್ನು, ಅಯ್ಯೋ ನಾನು ನಿನ್ನ ಹತ್ರ ಬದುಕಕ್ ಆಗಲ್ಲ, ನಂಗೆ ಇನ್ನೊಬ್ಬ ಬುಕ್ ಆಗವ್ನಿ, ನಾನು ಇನ್ನೊಬ್ಬನ ಹತ್ರ ಹೋಯ್ತೀನಿ. ನಾನು ಇನ್ನೊಬ್ಬ ಬುಕ್ ಆಗವನ? ಥೂ, ಹೆಣ್ಣು ಕುಲ್ಕೆ ಅವಮಾನ ನೀನು, ಅಸಹ್ಯ. ಅದೇ ದೊಡ್ಡದಾಗಿ ಅದ್ ಹೆಂಗ್ ಮಕ್ಕಳ್ಕೊಂಡಿದ್ಯಮ್ಮ ತಾಯಿ. ನಮಸ್ಕಾರ ತಾಯಿ ನಿನಗೆ. ಅದೇನ್ ಬಾಳ್ತೀರಾ ಇಂಥಗಳನ್ನ ನೀವ್ ಹೋಗಿ ಫಾಲೋ ಮಾಡ್ತೀರಾ. ಇವ್ರು ಕಿರೀಟ ಕೊಟ್ಟಂಗ ಆಗೋಯ್ತದೆ ನೀವುಗಳೆಲ್ಲ ಮಾಡ್ತಾರೆ ಕೆಲ್ಸ. ಕರ್ಮಗುರು ಇವೆಲ್ಲ. ಬೆಳಗ್ಗೆ ಎದ್ದು ದರಿದ್ರದ್ ನೋಡ್ಬೇಕಲ್ಲ, ಈ ದರಿದ್ರ ನನ್ ಮಕ್ಳುಗಳ ಬೇವರ್ಸಿಗಳ. ಏಯ್ ಥೂ ಚಲ್. ನನಗೆ ಸುಮಾರು 8:15ಕ್ಕೆ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರು, ಈ ಥರ ಮಂಜು ಬರ್ತಾ ಇದ್ದಾನೆ ನಿಮ್ಮ ಮನೆ ರೋಡಲ್ಲಿ ಅಂದರು. ಹೋಗಿ ನೋಡು ಯಾರ್ಯಾರಿದ್ದಾರೆ ಅಂದೆ. ಇಲ್ಲ ಕಾರಲ್ಲಿ ಒಬ್ಬನೇ ಇದ್ದಾನೆ ಅಂದರು. ಸರಿ ಹೋಗಿ ನೋಡು ಎಲ್ಲಿ ಹೋಯ್ತಾನೆ ಅಂದೆ. ಅಲ್ಲಿ ಮನೆ ಹಿಂದ್ಗಡೆ ಬಂದು ಕಾರ್ ಹಾಕ್ಬಿಟ್ಟು ಮನೆ ಒಳಗಡೆ ಬರ್ತಾನೆ, ಗೇಟ್ ಓಪನ್ ಮಾಡಿ ಮನೆ ಒಳಗಡೆ ಬರ್ತಾನೆ. ಆಮೇಲೆ ನಮ್ಮ ಫ್ರೆಂಡ್ ಇದ್ಕೊಂಡು ಹೋಗಿ ನೋಡ್ಲಾ ಮೇಲೆ ಅಂದ. ಮೇಲೆ ಹೋಗ್ಬೇಡ ನಾನು ಬರ್ತೀನಿ ಇರೋ ಅಂದೆ. ಆಮೇಲೆ ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು, ಈ ಥರ ಮಂಜು ಬರ್ತಾ ಇದ್ದಾನೆ, ಡೋರ್ ಓಪನ್ ಮಾಡಬೇಡ ಅಂತ. ಅದಾದಮೇಲೆ ನಾನು ಬಂದೆ, ನಾನು ನಮ್ಮ ಫ್ರೆಂಡ್ ಎಲ್ಲ ಬಂದರೆ ಇಲ್ಲೇ ಡೋರ್ ಪಕ್ಕದಲ್ಲೇ ನಿಂತಿದ್ದ. ಯಾಕಪ್ಪ ಬಂದಿದ್ದು ಇವಾಗ, ಮೊನ್ನೆಲ್ಲ ತೀರ್ಮಾನ ಆಯ್ತಲ್ಲ, ಇವಾಗ ಏನಕ್ಕೆ ಬಂದೆ ಅಂದ. ಏನು ಮಾತಾಡಲೇ ಇಲ್ಲ, ಏಕಾಏಕಿ ಕಣ್ಣಿಗೆ ಕಾಡ್ದು ಪುಡಿ ಹೊಡೆದ್ಬಿಟ್ಟ. ಕಣ್ಣಿಗೆ ಕಾಡ್ದು ಪುಡಿ ಹೊಡೆದಿದ್ದೇನೆ ಬಾಟ್ಲಿಂದ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ಫಸ್ಟ್ ಏಟೆ ತಲೆಗೆ ಹೊಡೆದ, ಅದು ಸರಿಯಾಗಿ ಬಿದ್ದಿಲ್ಲ. ಅದಾದಮೇಲೆ ಹೊಟ್ಟೆಗೆ ಚುಚ್ಚಕ್ಕೆ ಬಂದ, ಈ ಕಡೆ ಕೈ ಚುಚ್ಚದ, ಅದು ಕೈ ಫುಲ್ಲು ಓಪನ್ ಆಗ್ಬಿಡ್ತು. ಅಡ್ಡ ಇಟ್ಟೆ ಹೊಟ್ಟೆಗೆ, ಅದು ಕೈ ಫುಲ್ಲು ಓಪನ್ ಆಗ್ಬಿಟ್ಟಿದೆ. ಅದಾಗಿದ್ದೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ತಿರ್ಗಾ ಕರೆಸಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದೆ. ಎಲ್ಲ ಪೊಲೀಸವ್ರಿಗೆಲ್ಲ ಇನ್ಫಾರ್ಮ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಿ ಸಂಜಯ್ ಗಾಂಧಿಗೆ ಹೋಗಿ, ಅಲ್ಲಿಂದ ಸಂಜಯ್ ಗಾಂಧಿಯಿಂದ ಮತ್ತೆ ಸ್ಟೇಷನ್ಗೆ ಬಂದು ನೈಟು ಕಂಪ್ಲೇಂಟ್ ಎಲ್ಲ ಇದು ಮಾಡಿದ್ದೀನಿ. ಅಂದ್ರೆ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಬಂದಿರಾ ಬಾಟ್ಲು ಖಾರದ ಪುಡಿ ಎಲ್ಲ? ಹಾಂ, ಎಲ್ಲ ತಗೊಬಂದಿದ್ದಾನೆ ಸರ್. ಬಂದು ಆರಾಮಾಗಿ ನಿಂತಿದ್ದಾನೆ. ಏನಪ್ಪ ಬಂದಿದ್ಯಾ ಅಂದ್ರೂ ಏನು ಮಾತಾಡಲೇ ಇಲ್ಲ, ಏಕಾಏಕಿ ಖಾರದ ಪುಡಿ ಹಾಕ್ಬಿಟ್ಟ ಸರ್ ಕಣ್ಣಿಗೆ ಅವನು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.